ಚಳಿಗಾಲದ ಅಧಿವೇಶನದಲ್ಲಿ ಹೇಟ್ ಸ್ಪೀಚ್ ಬಿಲ್ ಈಗಷ್ಟೇ ಮಂಡನೆಯಾಗಿದೆ. ಸ್ಪೀಕರ್ ಯುಟಿ ಖಾದರ್ ಈಗಷ್ಟೇ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ. ಇದಕ್ಕೆ ಧರ್ಮ, ಜನಾಂಗ, ಭಾಷೆ, ಜನ್ಮಸ್ಥಳ, ಜಾತಿ, ಲಿಂಗ ಆಧಾರದಲ್ಲಿ ದ್ವೇಷದ ಭಾಷಣ ಮಾಡುವವರನ್ನು ನಿರ್ಬಂಧಿಸುವುದಕ್ಕೆ ರಾಜ್ಯ ಸರ್ಕಾರ ಈಗ ಬಿಲ್ ಮೂಲಕವಾಗಿ ಮಂಡನೆ ಆಗಿದೆ. ಈಗ ದ್ವೇಷದ ಭಾಷಣ, ಪ್ರಚೋದನಕಾರಿ ಮಾತುಗಳಾಗಿರಬಹುದು, ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ತರ್ತಾ ಇರೋದನ್ನು ಗಮನಿಸಿ ಸರ್ಕಾರ ಈ ರೀತಿ ಇಂತಹ ಕೃತ್ಯ ಎಸಗುವ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಬೆಳಗಾವಿಯಿಂದ ಪ್ರಮೋದ್ ಇದ್ದಾರೆ. ಪ್ರಮೋದ್, ಹೇಟ್ ಸ್ಪೀಚ್ ಬಿಲ್ ಈಗಷ್ಟೇ ಮಂಡನೆಯಾಗಿದೆ. ಈ ಬಿಲ್ ಅಲ್ಲಿ ಏನಿದೆ? ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಈಗಾಗಲೇ ದ್ವೇಷದ ವಿಚಾರವಾಗಿ ಅಂದರೆ ದ್ವೇಷದ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಥವಾ ದೇಶದ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳುವಂಥದ್ದು ಇವತ್ತಿನ ಬಿಲ್ನ ಹೈಲೈಟ್ಸ್ ಇರುವಂಥದ್ದು. ಇದರ ಜೊತೆಗೆ ಶಕುಂತಲಾ, ಇಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಅಂದರೆ ಯಾವ್ಯಾವ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತದೆ. ಒಂದು ಭಾಷಣದ ವಿಚಾರ, ಜೊತೆಗೆ ವ್ಯಕ್ತಿಯ ವಿಚಾರ, ಹಾಗೆಯೇ ವ್ಯಕ್ತಿಗತ ಸಂಸ್ಥೆಯ ವಿಚಾರ, ರಿಜಿಸ್ಟರ್ ಮತ್ತು ಅನ್ರಿಜಿಸ್ಟರ್ ವಿಚಾರ. ಇಲ್ಲಿ ದ್ವೇಷದ ಪೂರಕವಾಗಿರುವಂಥ ದ್ವೇಷದ ವಿಚಾರಗಳಲ್ಲಿ ಅಥವಾ ದ್ವೇಷದ ಪೂರಕವಾಗಿ ಅಪರಾಧವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಕಾರಣೀಭೂತರಾಗಿರ್ತಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ನಲ್ಲಿ ಎಲ್ಲ ವಿಶೇಷತೆಗಳನ್ನು ಮಾಡಲಾಗಿದೆ. ಇದರ ಜೊತೆಗೆ ಯಾರು ದ್ವೇಷ ಭಾಷಣ ಮಾಡಿ ಅವರು ಅಪರಾಧಿ ಅಂತ ಪ್ರೂವ್ ಆದರೆ ಅವರಿಗೆ ಸುಮಾರು 3 ವರ್ಷ ಜೈಲು ಶಿಕ್ಷೆ ವಿಧಿಸುವಂಥ ಒಂದು ಕಾನೂನು ಕೂಡ ತರಲಾಗ್ತಾ ಇದೆ. ಅದಕ್ಕೆ ಅಮೆಂಡ್ಮೆಂಟ್ ಕೂಡ ಮಾಡಲಾಗ್ತದೆ. ಇಲ್ಲಿರುವಂಥ ಒಂದು ವಿಚಾರ ಅಂದರೆ, ಈಗ ದ್ವೇಷ ಅನ್ನೋದನ್ನು ಹೇಗೆ ಡಿಫೈನ್ ಮಾಡ್ತೀರಿ ಅನ್ನುವಂಥದ್ದು BJP ನಾಯಕರಿಗೆ ಕೇಳ್ತಾ ಇರುವಂಥ ಪ್ರಶ್ನೆ. ದ್ವೇಷ ಅನ್ನುವಂಥ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಇದೆ. ಅಂದರೆ ಈಗ ಕೆಲವೊಂದಿಷ್ಟು ಐತಿಹಾಸಿಕ ಸತ್ಯವನ್ನು ಹೇಳಲಾಗುತ್ತೆ. ಉದಾಹರಣೆಗೆ ಈಗಾಗಲೇ ಬಾಬ್ರಿ ಮಸೀದಿ ಧ್ವಂಸ ವಿಚಾರ ಇರ್ಬೋದು, ಕಾಶಿ ವಿಶ್ವನಾಥ ಮಂದಿರ ಇರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ವಿಚಾರ ಇರ್ಬೋದು. ಇಂಥ ವಿಚಾರಗಳು ನೇರವಾಗಿ ಹೇಳುವಂಥ ಒಂದು ಐತಿಹಾಸಿಕವಾಗಿ ಇರುವಂಥ ಸತ್ಯಗಳು. ಈ ಸತ್ಯಗಳನ್ನು ಹೇಳಿದಾಗ ಅದನ್ನೇ ನೀವು ಯಾವ ರೀತಿ ದ್ವೇಷ ಅಂತ ಅದನ್ನು ರೆಕಗ್ನೈಸ್ ಮಾಡಲಾಗುತ್ತೆ, ದ್ವೇಷ ಅಂತ ಹೇಗೆ ಪರಿಗಣಿಸಲಾಗುತ್ತೆ ಅನ್ನುವಂಥದ್ದು ಒಂದು ಚರ್ಚೆ ಇರುವಂಥದ್ದು. ಬಹುಶಃ ಚರ್ಚೆಯ ಸಂದರ್ಭ ಇದೆಲ್ಲವೂ ಕೂಡ ಬರುತ್ತೆ ಶಕುಂತಲಾ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರ ಅಂದರೆ, ಈಗಾಗಲೇ ರಿಜಿಸ್ಟರ್ ಮತ್ತು ಅನ್ರಿಜಿಸ್ಟರ್ ಸಂಸ್ಥೆಗಳಲ್ಲಿ ಅಥವಾ ಸಂಸ್ಥೆಗಳನ್ನು ಕೂಡ ಈ ವ್ಯಾಪ್ತಿಗೆ ತರಲಾಗ್ತಾ ಇದೆ. ಈಗಾಗಲೇ ಗೊತ್ತಿರುವಂಥದ್ದು, RSSನ ನೇರವಾಗಿ ಪ್ರಶ್ನೆ ಮಾಡಿತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು, ಯಾಕೆ RSS ರಿಜಿಸ್ಟರ್ ಮಾಡಿಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿತ್ತು. ಈಗ ಅನ್ರಿಜಿಸ್ಟರ್ ಅನ್ನುವಂಥ ಒಂದು ವ್ಯಾಖ್ಯಾನ ಏನಿದೆ ಅಥವಾ ಆ ಒಂದು ಪದ ಏನಿದೆ, ಅದು RSSನ್ನು ಟಾರ್ಗೆಟ್ ಮಾಡಲಾಗಿದೆಯಾ ಅಥವಾ ಹಿಂದೂಪರ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥದ್ದು BJP ಮಾಡ್ತಾ ಇರುವಂಥ ಆರೋಪ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ಅಥವಾ ಸಂಸ್ಥೆಯ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಆ ವ್ಯಕ್ತಿ ಆ ಒಂದು ಸಂಸ್ಥೆಗೆ ಸಂಬಂಧ ಪಡೆದೇ ಇದ್ರೂ ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಬೋದಂಥ ಒಂದು ಅಧಿಕಾರ ಈ ಒಂದು ಬಿಲ್ನಲ್ಲಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಯಾವುದೇ ಖಾಸಗಿ ಸಂಸ್ಥೆ ಅದು ಅನ್ರಿಜಿಸ್ಟರ್ಡ್ ಆಗಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಸಿಗುತ್ತೆ. ಹೀಗಾಗಿ ಅಕೌಂಟಬಿಲಿಟಿಯನ್ನು ಕೂಡ ಈ ಒಂದು ಬಿಲ್ನಲ್ಲಿ ಫಿಕ್ಸ್ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ಈ ಒಂದು ಬಿಲ್ ಏನಿದೆ ಖಂಡಿತವಾಗ್ಲೂ ರಾಜಕೀಯವಾಗಿ ಕೂಡ ಬಹುದೊಡ್ಡ ಚರ್ಚೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ವಿಧೇಯಕ ಮಂಡನೆ ಈಗಷ್ಟೇ ಆಗಿದೆ. ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ದ್ವೇಷಪೂರಿತವಾಗಿ ಏನಾದರೂ ಮಾತನಾಡಿದ್ರೆ ಈ ರೀತಿ ಕೃತ್ಯವನ್ನು ಎಸಗಂತವರಿಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ 50,000 ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಈ ಉದ್ದೇಶಕ್ಕಾಗಿ ಸರ್ಕಾರ ರೂಪಿಸಿರುವಂಥ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ಮಸೂದೆ ಈಗಷ್ಟೇ ಬಿಲ್ ಮಂಡನೆಯಾಗಿದೆ. ಈ ಮಸೂದೆ ಸೇರಿದಂತೆ ಒಟ್ಟು 8 ಮಸೂದೆಗಳ ಕರಡುಗಳಿಗೆ ಈಗಷ್ಟೇ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ಕೊಡ್ತಾ ಇದೆ. ವಿಧಾನಸಭೆಯಲ್ಲಿ ಒಟ್ಟು 12 ವಿಧೇಯಕ ಮಂಡನೆಯಾಗಿದೆ. ದ್ವೇಷ ಭಾಷಣ ಸೇರಿದಂತೆ 12 ವಿಧೇಯಕ ಮಂಡನೆ ಈಗಷ್ಟೇ ಆಗಿದೆ. ದ್ವೇಷ ಭಾಷಣ ಸೇರಿದಂತೆ 12 ವಿಧೇಯಕಗಳ ಮಂಡನೆ ಈಗಷ್ಟೇ ಆಗಿದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ, ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮರಾಯ ದತ್ತಿಗಳ ವಿಧೇಯಕ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ. ಈ ವಿಧೇಯಕಗಳನ್ನು ಸೇರಿದಂತೆ ಒಟ್ಟು 13 ವಿಧೇಯಕಗಳು. ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ, ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಇತರೆ ಕಾನೂನು ವಿಧೇಯಕ, ಔಷಧ ಮತ್ತು ಪ್ರಸಾದನ ಸಾಮಗ್ರಿ ಕರ್ನಾಟಕ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ತಿದ್ದುಪಡಿ ವಿಧೇಯಕ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಹಾಗೂ ತಿದ್ದುಪಡಿ ವಿಧೇಯಕ. ಈ ಎಲ್ಲ ಒಟ್ಟಾರೆಯಾಗಿ 12 ವಿಧೇಯಕಗಳು ಇವತ್ತು ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಮೊದಲಿಗೆ
ಹೇಟ್ ಸ್ಪೀಚ್ ಬಿಲ್ ಮಂಡನೆ ಆಗಿದೆ. ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಇನ್ನು ಇದಕ್ಕೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಜನಸಾಮಾನ್ಯರ ಹಾಗೆ ಜನಪ್ರತಿನಿಧಿಗಳ ವಾಕ್ ಸ್ವತಂತ್ರವನ್ನು ಕಿತ್ಕೊಂಡ ಹಾಗೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡಲಾಯಿತು. ರಾಜ್ಯದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರಸರಣ, ಪ್ರಕಟಣೆ ಅಥವಾ ಪ್ರಚಾರ ಮಾಡೋದರಿಂದಾಗಿ ಸಮಾಜದ ಸಾಮರಸ್ಯ ಹದಗೆಡಿಸುವುದು ಮತ್ತು ದ್ವೇಷ ಹರಡಿಸುವಿಕೆಗೆ ಕಡಿವಾಣ ಹಾಕೋದಕ್ಕೆ ಅಂತಹ ಅಪರಾಧಗಳನ್ನು ಎಸಗುವಂಥ ವ್ಯಕ್ತಿಗಳು, ಸಂಘಟನೆಯವರನ್ನ ಶಿಕ್ಷೆಗೆ ಒಳಪಡಿಸುವಂಥ ಉದ್ದೇಶದಿಂದಾಗಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ಮಸೂದೆಯನ್ನ ರೂಪಿಸಲಾಗಿದೆ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಧಾರ್ಮಿಕ ಹಾಗೆ ಜನಾಂಗೀಯ, ಜಾತಿ ಅಥವಾ ಸಮುದಾಯ, ಲಿಂಗ ಅಥವಾ ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ವಾಸಸ್ಥಳ, ಅಂಗವೈಕಲ್ಯ ಅಥವಾ ಬುಡಕಟ್ಟು ಜನರ ಕುರಿತು ಯಾವುದೇ ವ್ಯಕ್ತಿಗೆ ಹಾನಿ ಮಾಡೋದು ಅಥವಾ ದ್ವೇಷವನ್ನು ಉತ್ತೇಜಿಸುವುದು ಅಥವಾ ಪ್ರಚಾರ ಮಾಡೋದು ದ್ವೇಷಾಪರಾಧ ಅಂತ ಪರಿಗಣಿಸಲಾಗುತ್ತೆ. ಮೊದಲ ಬಾರಿಗೆ ಇಂತಹ ಕೃತ್ಯದಲ್ಲಿ ಭಾಗಿಯಾದರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಇದೇ ಅಪರಾಧವನ್ನ ಮತ್ತೊಮ್ಮೆ ಏನಾದರೂ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷದವರೆಗೆ ವಿಸ್ತರಿಸಬಹುದಾಗುತ್ತೆ ಜೈಲು ಶಿಕ್ಷೆ. ಜೊತೆಗೆ 1 ಲಕ್ಷದವರೆಗೆ ದಂಡವನ್ನು ವಿಧಿಸೋದಕ್ಕೂ ಕೂಡ ಈ ಮಸೂದೆ ಅವಕಾಶವನ್ನು ಕಲ್ಪಿಸಿಕೊಡ್ತಿದೆ. ಇನ್ನು ಯಾವ್ದ್ಯಾವ ದ್ವೇಷವಲ್ಲ ಅಂತ ಗಮನಿಸೋದಾದ್ರೆ, ಯಾವುದಾದ್ರು ಅಪರಾಧ ಅಲ್ಲ ಅಂದರೆ ಯಾವುದೇ ಭಾವನಾತ್ಮಕ, ಮಾನಸಿಕ, ದೈಹಿಕ, ಸಾಮಾಜಿಕ ಅಥವಾ ಆರ್ಥಿಕ ಹಾನಿ ಮಾಡುವಂಥದ್ದು ದ್ವೇಷ ಅಪರಾಧ ಅಲ್ಲ ಅಂತ ಹೇಳಲಾಗುತ್ತೆ.